ಇನ್ನು ತೀವ್ರ ಕುತೂಹಲ ಕೆರಳಿಸಿದೆ ಸಿಎಂ ಹಾಗೂ ಹರಿಪ್ರಸಾದ್ ಅವರ ಭೇಟಿ. ಒಂದೇ ವಾರದಲ್ಲಿ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಏನಿರಬಹುದು? ಸಿಎಂ ಸಿದ್ದು ಹಾಗೆ ಹರಿಪ್ರಸಾದ್ ಅವರ ಭೇಟಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಒಂದೇ ವಾರದಲ್ಲಿ ಎರಡೆರಡು ಸಲ ಬ್ರೇಕ್ಫಾಸ್ಟ್ ಮೀಟಿಂಗು. ನಿನ್ನೆ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ಜೊತೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲೇನು ಸ್ಪೆಷಲ್ ಅಂತ ಅಂದ್ಕೊಳ್ಬೇಡಿ, ಇಬ್ರು ಹಾವು ಮುಂಗ್ಸಿ ತರ ಇದ್ರು. ಈಗ ಬಹಳ ಕುಚಿಕ್ಕು ತರ ಆಗಿದ್ದಾರೆ. ರಾಜ್ಯದ ವಿದ್ಯಮಾನಗಳು ಸೇರಿದಂತೆ ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಬಿಕೆ ಹರಿಪ್ರಸಾದ್ ಬಹಳ ಪ್ರಭಾವವನ್ನ ಹೊಂದಿದ್ದಾರೆ. ಪಕ್ಷದಲ್ಲಿ ಸಿಎಂ ಮೇಲೆ ಷಡ್ಯಂತ್ರ ನಡೀತಾ ಇದೆ. ಆ ಷಡ್ಯಂತ್ರ ಹೂಡ್ತಾ ಇರೋರಿಗೆ ಏನಾದರೂ ಸಂದೇಶವನ್ನ ಕಳಿಸ್ತಾ ಇದ್ದಾರಾ? ಇದು ದೆಹಲಿಯಲ್ಲಿ ಭೇಟಿ ಮಾಡಿದ್ದು, ಮತ್ತೆ ಬೆಂಗಳೂರಲ್ಲಿ ಒಂದ್ಸಲ ಭೇಟಿ ಮಾಡಿದ್ರು ಈ ಹಿಂದೆ. ಕಳೆದ ವಾರ ಬಿಕೆ ಹರಿಪ್ರಸಾದ್ ಮನೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿದ್ರು. ಮತ್ತೆ ಎರಡನೇ ಬಾರಿ ಭೇಟಿ ಮಾಡಿರೋದು ಬಹಳ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಬಿಕೆ ಹರಿಪ್ರಸಾದ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಸ್ ಮಾಡದಂತೆ ಕಾಣಿಸ್ತಾ ಇದೆ. ಸಂಪುಟಕ್ಕೆ ಏನಾದರೂ ಸೇರ್ಪಡೆಯಾದರೆ ವಿಪಕ್ಷಗಳಿಗೆ ತಕ್ಕ ತಿರುಗೇಟನ್ನ ಕೊಟ್ಟಂತಾಗುತ್ತೆ. ಪಕ್ಷದ ಒಳಗಿನ ಸಿಎಂ ಬದಲಾವಣೆ ಕೂಗಿಗೂ ಬ್ರೇಕ್ ಹಾಕ್ದಂಗೆ ಆಗತ್ತೆ ಅನ್ನೋದು ಸಿದ್ದರಾಮಯ್ಯ ಅವರ ಟಾರ್ಗೆಟ್. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಬೋದಲ್ಲ. ಪಕ್ಷದ ಒಳಗಿರುವಂಥ ವಿರೋಧಿಗಳಿಗೂ ಬಾಯಿ ಮುಚ್ಚಿಸಬಹುದು, ವಿರೋಧಿಗಳನ್ನು ಕೂಡ ಬಾಯಿ ಮುಚ್ಚಿಸಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇರಬಹುದು. ಹೇಗಾದರೂ ಮಾಡಿ ಬಿಕೆ ಹರಿಪ್ರಸಾದ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಸಿದ್ದರಾಮಯ್ಯ ಇದ್ದಂತೆ ಕಾಣಿಸ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರೂಪೇಶ್. ಸದ್ಯ ಕಾಂಗ್ರೆಸ್ನಲ್ಲಿ ಗಮನಿಸಿದಾಗ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯ ಅವರ ಭೇಟಿ ಬಹಳ ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಏನಿರಬಹುದು, ಇವರಿಬ್ಬರ ನಡುವೆ ಏನು ನಡೀತಾ ಇದೆ ಅಂತ ಹೇಳಿ. ಒಂದು ಕಡೆ ಪಕ್ಷದ ಒಳಗಿರುವಂಥ ವಿರೋಧಿಗಳಿಗೆ ಸಂದೇಶವನ್ನ ನೀಡೋದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಅವ್ರ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ಳುವಂಥ ಹಂತದಲ್ಲಿ ಏನಾದರೂ ಇದ್ದಾರಾ ಅನ್ನುವಂಥ ಪ್ರಶ್ನೆ. ನಿಜ ಸಿಂಧು, ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಎಲ್ಲ ಪೂರಕವಾಗಿದೆ ಅಂತಲ್ಲ, ವಾತಾವರಣ ಒಂದಿಷ್ಟು ತಿಳಿಯಾಗ್ತಾ ಇರುತ್ತೆ, ಒಂದಿಷ್ಟು ಕಲುಕಾಗ್ತಾ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಎರಡೆರಡು ಬಾರಿ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ. ಮೊದಲನೇದಾಗಿ ಬೆಂಗಳೂರಿನಲ್ಲೇ ಮೇ 28 ಅನ್ಸುತ್ತೆ, ಆವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಭೇಟಿಯನ್ನು ಮಾಡಿದ್ರು. ಆವಾಗ ರಾಜಕೀಯ ಚರ್ಚೆ ಆಗಿಲ್ಲ, ಮಂಗಳೂರು ಘಟನೆಗಳ ಬಗ್ಗೆ ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರು. ಮಂಗಳೂರು ಘಟನೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಫೋನ್ ಕರೆ ಮೂಲಕವಾಗಿ ಚರ್ಚೆ ಮಾಡಬಹುದಿತ್ತು. ಬೆಳಗ್ಗೆ ಟಿಫಿನ್ ಮೀಟಿಂಗ್ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಒಂದಿಷ್ಟು ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ನಿನ್ನೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಪುನಃ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಆಗ್ತಾರೆ. ಇಲ್ಲಿ ಒಂದಿಷ್ಟು ಚರ್ಚೆಯನ್ನು ಮಾಡ್ತಾರೆ. ಕೇವಲ ಟಿಫಿನ್ ಮೀಟಿಂಗ್ ಅಂತ ಹೇಳಿದ್ರೆ ಟಿಫಿನ್ ಮಾತ್ರ ಮಾಡೋದಿಲ್ಲ, ಒಂದಿಷ್ಟು ರಾಜಕೀಯ ಚರ್ಚೆಯನ್ನು 100% ಮಾಡ್ತಾರೆ. ಆದ್ರೆ ಇಲ್ಲಿ ಮೊದಲನೇದಾಗಿ ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ವಿರೋಧಿ ಪಾಳ್ಯದಲ್ಲಿ ಗುರುತಿಸಿಕೊಂಡವರು, ಡಿಕೆಗೆ ಹತ್ರ ಇದ್ದವರು. ಅದಾದ ಬಳಿಕ ಒಂದಿಷ್ಟು ಬಿಕೆ ಹರಿಪ್ರಸಾದ್ ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ನಡುವಿನ ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಕುಸಿದಿದೆ ಅನ್ನುವಂಥದ್ದು ವಿಚಾರಗಳು ಬರ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಬಿಕೆ ಹರಿಪ್ರಸಾದ್ ಅವರು ಹತ್ರ ಆಗ್ತಾ ಇದ್ದಾರೆ. ಕಾರಣ ಎಷ್ಟೇ, ಮೊದಲು ಆಗ್ತಿರ್ಲಿಲ್ಲ ಬಿಕೆ ಹರಿಪ್ರಸಾದ್ ಅವರು, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಅಷ್ಟು ಚೆನ್ನಾಗಿರ್ಲಿಲ್ಲ, ಇದೀಗ ಮತ್ತಷ್ಟು ಹತ್ತಿರ ಆಗ್ತಾ ಇದ್ದಾರೆ. ಕಾರಣ ಎಷ್ಟೇ, ಪಕ್ಷದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಎಲ್ಲ ರೀತಿಯ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲ. ಆವಾಗ ಸಿಎಂ ಬದಲಾವಣೆ ಚರ್ಚೆಗಳು, ಸಿಎಂ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳು ಎಲ್ಲವೂ ಕೂಡ ಬರ್ತಾ ಇರುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಹೈಕಮಾಂಡ್ಗೆ ಹತ್ತಿರ ಇರತಕ್ಕಂಥ ಬಿಕೆ ಹರಿಪ್ರಸಾದ್ ಅವ್ರನ್ನ ಭೇಟಿಯಾಗಿದ್ದಾರೆ. ಕೇವಲ ಕುರ್ಚಿಯನ್ನು ಗಟ್ಟಿ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ಅವರಿಂದನೇ ಆಗುತ್ತೆ ಅಂತಲ್ಲ, ಆದ್ರೆ ಪಕ್ಷದಲ್ಲಿ ಮತ್ತಷ್ಟು ವಿಶ್ವಾಸನ ಗಳಿಸ್ಕೊಳ್ಳೋದು, ಅವ್ರನ್ನ ಕ್ಯಾಬಿನೆಟ್ ತೆಗೆದುಕೊಂಡು ವಿರೋಧಿ ಪಾಳ್ಯ ಬಿಜೆಪಿಯನ್ನು ಕೂಡ ಕಟ್ಟಿ ಹಾಕಬೇಕು. ಯಾಕಂತಂದ್ರೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಡ್ಯಾಮೇಜ್ ಅನ್ನ ಬಿಜೆಪಿ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಂತ್ರಗಾರಿಕೆ ಹೂಡಬೇಕಾದ್ರೆ ಬಿಕೆ ಹರಿಪ್ರಸಾದ್ ಸಂಪುಟಕ್ಕೆ ಬರಬೇಕು, ಪಕ್ಷವನ್ನು ಡಿಪೆಂಡ್ ಮಾಡ್ಕೊಳ್ಬೇಕು ಅಂತ ಒಂದು ವಿಚಾರ. ಅದಾದ ಬಳಿಕ ಪಕ್ಷದಲ್ಲೇ ಮತ್ತಷ್ಟು ಶಕ್ತಿಯನ್ನು ಗಿಟ್ಟಿಸಿಕೊಳ್ಬೇಕು, ಮತ್ತಷ್ಟು ಬಲವನ್ನು ಹೆಚ್ಚಿಸಿಕೊಳ್ಬೇಕಂದ್ರೆ ಬಿಕೆ ಹರಿಪ್ರಸಾದ್ ಹತ್ರ ಇರಬೇಕಾಗುತ್ತೆ. ಅದೇ ರೀತಿ ಹೈಕಮಾಂಡ್ ಆದ ಸೂಚನೆಗಳು ಕೊಟ್ಟರು ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತ ಒಂದು ಸಂದೇಶವನ್ನ ಕೆಲವಷ್ಟು ಜನ ರವಾನಿಸ್ತಾರೆ. ಆದ್ರೆ ಅದು ವೆರಿಫೈ ಮಾಡಬೇಕಾಗುತ್ತೆ, ಹೈಕಮಾಂಡ್ ಕೊಟ್ಟಿದ್ದು ಹೌದಾ ಅಥವಾ ಬೇರೆ ಒಂದಿಷ್ಟು ಮೂಲಗಳಿಂದ ರೀತಿಯಾಗಿರ್ತಕ್ಕಂಥ ಆದೇಶ ವೆರಿಫೈ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರನೇ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಸಿಂಧೂರ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.